ಪ್ರಾಣಸ್ಯೇಧಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಂಶ್ಚ ವಿದೇಹಿನ ಇತಿ ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಅರೆ ತಲೆನೋವು ಮೈಗ್ರೇನ್ ಹೆಡ್ಏಕ್ ಎನ್ನುವ ವಿಷಯದ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಮಾಡಿದರೆ ಅರೆ ತಲೆನೋವು ನಿವಾರಣೆಯಾಗುತ್ತೆ, ಅದರ ಚಿಕಿತ್ಸಾ ವಿಧಾನಗಳೇನು ಮತ್ತು ಅಭ್ಯಾಸದ ವಿಧಾನಗಳೇನು ಅನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ವಿಪರೀತ ಕರಣಿ ಅಭ್ಯಾಸದ ನಂತರ ಈಗ ಕೆಲವು ಪ್ರಾಣಾಯಾಮದ ವಿಶೇಷವಾದ ಅಭ್ಯಾಸಗಳನ್ನು ನೋಡೋಣ. ಈಗ ಒಂದು ಬುಲಿಸ್ಟರನ್ನು ಇಟ್ಕೊಂಡು ಬುಲಿಸ್ಟರ್ ಮೇಲೆ ನಾವು ಆರಾಮಾಗಿ ಗೋಡೆಗೆವರೆಗೆ ಕೂತ್ಕೊಂಡಿರ್ತೀವಿ. ಕಾಲುಗಳನ್ನು ಸಹಜವಾಗಿ ಸುಖಾಸನದಲ್ಲಿ ಇಟ್ಕೊಂಡಿರ್ತೀವಿ. ಒಂದು ಚಿನ್ಮುದ್ರೆಯನ್ನು ಹಾಕಿರ್ತೀವಿ. ಚಿನ್ಮುದ್ರೆ ಮುದ್ರೆಗಳ ರಾಜ, ಅದು ಏಕಾಗ್ರತೆಯನ್ನು ನಮಗೆ ಕೊಡ್ತದೆ. ಬೆನ್ನು ನೇರವಾಗಿರಲಿ, ಎದೆ ಎತ್ತಿರಲಿ, ಭುಜಗಳು ಸಡಿಲವಾಗಿರಲಿ, ಕತ್ತಿನ ಭಾಗವೂ ಕೂಡ ಸಡಿಲವಾಗಿರಲಿ. ಸಮಾಧಾನವಾಗಿ ಕಣ್ಣನ್ನು ಮುಚ್ಚೋಣ. ಉಸಿರಾಡದ ಕಡೆ ಗಮನ ಕೊಡೋಣ. ಭ್ರಾಮರಿ ಪ್ರಾಣಾಯಾಮ, ಭ್ರಮರದ ಝೇಂಕಾರವನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ, ಅಂದರೆ ಹೇಳ್ತಾ, ಗಂಟಲಿನ ಭಾಗದಲ್ಲಿ ಹೇಳ್ತಾ, ಅದರ ನಾದವನ್ನು ನಮ್ಮ ತಲೆಯ ಭಾಗದಲ್ಲಿ ಕೇಳಿಸ್ಕೊಳ್ತಾ, ಆ ವೈಬ್ರೇಷನ್ಸನ್ನು, ಆ ಒಂದು ತರಂಗಾಂತರಗಳನ್ನು ನಾವು ಕೇಳಿದಾಗ ನಮ್ಮ ತಲೆಯ ಭಾಗದಲ್ಲಿರುವ ಎಲ್ಲ ನರಕೇಂದ್ರಗಳು ರಿಲ್ಯಾಕ್ಸ್ ಮೂಡಿಗೆ ಹೋಗುತ್ತೆ, ಆರಾಮ ಅನಿಸುತ್ತೆ, ಒತ್ತಡ ಮುಕ್ತವಾಗತ್ತೆ. ಅದಕ್ಕೆ ಈ ಭ್ರಾಮರಿ ಪ್ರಾಣಾಯಾಮ ತುಂಬ ಉಪಯುಕ್ತವಾದ ಕೆಲಸವನ್ನು ನಮ್ಮ ಅರೆ ತಲೆನೋವಿಗೆ ಕೊಡ್ತದೆ. ಹಾಗಾದರೆ ಈಗ ಹೇಗೆ ಅಂತ ನೋಡೋಣ. ಸಹಜವಾದ ರೀತಿಯಲ್ಲಿ ನಿಧಾನವಾಗಿ ಉಸಿರು ತಗೊಳ್ಳಿ. ನಿಮ್ಮ ನಾಲಿಗೆಯ ಭಾಗವನ್ನು ಮೇಲ್ದವಡಿಗೆ ತಾಗಿಸ್ಕೊಳ್ಳಿ. ಒಳಮುಖದಲ್ಲಿ ತುಟಿಯನ್ನು ಮುಚ್ಕೊಳ್ಳಿ. ಹಲ್ಲುಗಳನ್ನು ಒಂದಕ್ಕೊಂದು ತಾಗಿಸಿಕೊಳ್ಳಿ. ನಿಧಾನವಾಗಿ ಉಸಿರು ತಗೊಳ್ತಾ ನಾಭಿಯವರೆಗೆ, ಹೊಟ್ಟೆಯವರೆಗೆ ಗಾಳಿಯನ್ನು ತುಂಬಿ ಹೊಟ್ಟೆಯನ್ನು ಹಿಗ್ಗಿಸಿ. ಆಮೇಲೆ ನಿಧಾನವಾಗಿ ಗಂಟಲಿನ ಮೂಲಕ ನಾಭಿಯನ್ನು ಗಮನಿಸ್ತಾ ಮಕಾರವನ್ನು ಹೇಳಿ ಸಮಾಧಾನವಾದ ಉಸಿರಾಟ, ಸಹಜವಾದ ಉಸಿರಾಟ. ಈಗ ಅದನ್ನೇ ಒಂದು ಮುದ್ರೆಯ ಮೂಲಕ ಮಾಡೋಣ. ಮುಷ್ಟಿ ಮುದ್ರಾ. ಹೀಗೆ ಕೈ 4 ಬೆರಳಲ್ಲಿ ಮುಷ್ಟಿ ಕಟ್ಕೊಳ್ಳಿ. ಹಾಗೆ ನಿಮ್ಮ ಹೆಬ್ಬೆರಳನ್ನು ಕಿವಿಯ ರಂಧ್ರದಲ್ಲಿಡಿ. ಭುಜವನ್ನು ಮೇಲೆ ಕೆಳ್ಕೊಳ್ಳಿ. ಕೈ ಭುಜಗಳನ್ನು ನೆಲದ ಸಮಾನಾಂತರವಾಗಿ ಇಟ್ಕೊಳ್ಳಿ. ಎದೆ ಎತ್ಕೊಳ್ಳಿ. ಕುತ್ತಿಗೆಯನ್ನು ಸ್ವಲ್ಪ ಸಡಿಲವಾಗಿಟ್ಕೊಳ್ಳಿ. ಸಹಜವಾದ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಉಸಿರು ತಗೊಳ್ಳಿ. ನಿಮ್ಮ ಏಕಾಗ್ರತೆಯನ್ನು ಐಬ್ರೋ ಸೆಂಟರ್ನಲ್ಲಿಡಿ. ಮುಖಾರವನ್ನು ಉಚ್ಚಾರ ಮಾಡಿ. ದುಂದುಬಿಯ ಝೇಂಕಾರವನ್ನು ಸುಮಧುರವಾಗಿ ಮಧುರವಾಗಿ ನಾವು ಹೇಳಬೇಕು. ಸಾಮಾನ್ಯವಾಗಿ ಈ ಒಂದು ಮಕಾರವನ್ನು ಹೇಳುವಾಗ ಅನೇಕ ತಪ್ಪುಗಳಾಗುತ್ತೆ. ಹೇಗೆ ಹೇಳ್ತೀವಿ ನಾವು? ಉಸಿರನ್ನು ಬಿಗಿ ಹಿಡಿದು ಅಂತ ಹೇಳ್ತೀವಿ. ಇಲ್ಲಾಂದರೆ ಉಸಿರನ್ನು ಬಿಗಿ ಹಿಡಿದು ಶರೀರವನ್ನು ಬಿಗಿ ಹಿಡಿದು ಮಕಾರವನ್ನು ಹೇಳ್ತೀವಿ. ಅಥವಾ ಅದನ್ನು ಹೀಗೆ ಬಿಟ್ಟು 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 ಹೇಳ್ತೀವಿ. ಇವೆಲ್ಲವೂ ತಪ್ಪು ಕ್ರಮಗಳು. ಹೇಗೆ ಮಾಡಬೇಕು ಹೇಳಿದರೆ, ನಿಧಾನ ಉಸಿರು ತಗೊಂಡು ಸಮಾಧಾನವಾಗಿ ಆ ಐಬ್ರೋ ಸೆಂಟರ್, ನಮ್ಮ ಭ್ರುಕುಟಿಯ ನಡುವೆ ಇರುವ ಆಜ್ಞಾಚಕ್ರವನ್ನು ಗಮನಿಸ್ತಾ ಸಮಾಧಾನವಾಗಿ ಮಕಾರವನ್ನು ಹೇಳಿದಾಗ ಅಲ್ಲಿ ಆಗುವ ಪ್ರಯೋಜನ ತುಂಬ ಚೆನ್ನಾಗಾಗ್ತದೆ. ಇನ್ನೊಮ್ಮೆ ನೋಡೋಣ.
ಸಹಜವಾದ ಉಸಿರಾಟ. ಮಕಾರದ ಒಂದು ಉಚ್ಚಾರಣೆಯಿಂದ ನಮ್ಮ ತಲೆಯ ಭಾಗದಲ್ಲಿ ಆಗಿರುವಂತಹ ಒಂದು ವೈಬ್ರೇಷನನ್ನು, ಆ ತರಂಗಾಂತರವನ್ನು ಗಮನಿಸ್ತಾ ಸ್ವಲ್ಪ ಹೊತ್ತು ಸಮಾಧಾನವಾಗಿರಿ. ಮುದ್ರೆಯನ್ನು ಕೆಳಗೆ ಬಿಡಿ. ಈಗ ಮುಂದಿನ ಅಭ್ಯಾಸ ಷಣ್ಮುಖಿ ಮುದ್ರಾ. ಕೈ ಬೆರಳುಗಳನ್ನು ಹಾಕಿ ಆ ಮುದ್ರೆಯನ್ನು ತುಟಿಯ ಮೂಲಕ ಕಣ್ಣಿನವರೆಗೂ ಇಟ್ಕೊಂಡು ಮಾಡುವಂಥದ್ದು. ಹೇಗೆ ನೋಡೋಣ. ಈಗ ಕಿರು ಬೆರಳು ಮತ್ತು ಎರಡನೇ ಬೆರಳು ಒಂದಕ್ಕೊಂದು ತಾಗಿಸಿ 4 ಬೆರಳನ್ನು ಒಟ್ಟಿಗೆ ಇಟ್ಕೊಳ್ಬೇಕು. ಹೀಗೆ ಅದನ್ನು ನಮ್ಮ ಮುಚ್ಚಿದ ತುಟಿಯ ಮೇಲೆ ಬಿಡಬೇಕು. 3ನೇ ನಡು ಬೆರಳನ್ನು ಮೂಗಿನ ತುದಿಯಲ್ಲಿ ಬಿಡಬೇಕು. 4ನೇ ತೋರು ಬೆರಳನ್ನು ಮುಚ್ಚಿದ ಕಣ್ಣಿನ ಗುಡ್ಡೆಯ ಮೇಲೆ ಬಿಡಬೇಕು. ಈ 5ನೇ ಹೆಬ್ಬೆರಳನ್ನು ನಮ್ಮ ಈ ಕಿವಿಯ ರಂಧ್ರದಲ್ಲಿ ಬಿಡಬೇಕು. ಇಲ್ಲಿ ಕಿವಿಯ ರಂಧ್ರದಲ್ಲಿ ಬಿಡುವಾಗ ಹೀಗೆ ಒತ್ತಬಾರ್ದು. ಹೀಗೆ ಆಪ್ಟಿಮಮ್ ಪ್ರೆಷರಲ್ಲಿ ಸುಮ್ಮನೆ ಹೀಗೆ ಟಚ್ ಮಾಡಿ ಇಟ್ಕೊಳ್ಬೇಕು. ಈ ಮುದ್ರೆಯನ್ನು ಮಾಡ್ತಾ ನಿಧಾನವಾಗಿ ಉಸಿರು ತಗೊಳ್ಳೋಣ. ಐಬ್ರೋ ಸೆಂಟರ್, ನಮ್ಮ ಆಜ್ಞಾಚಕ್ರವನ್ನು ಗಮನಿಸೋಣ. ಮಕಾರ. ಸಹಜವಾದ ಉಸಿರಾಟವಿರಲಿ. ಈ ರೀತಿಯಾಗಿ ನೀವು ಮುದ್ರೆಯನ್ನು ಹಾಕಿದಾಗ ನಿಮಗೆ ಕಣ್ಣು ಬಿಡಲಾರದಷ್ಟು ಆನಂದ ಆಗತ್ತೆ, ಆತ್ಮಾನಂದವಾಗತ್ತೆ. ಅಂತರಂಗದಲ್ಲಿ ಒಂದು ರೀತಿಯ ಹೊಸ ಅಲೆಗಳು ಹುಟ್ಟುತ್ತವೆ, ಹೊಸ ಯೋಚನೆಗಳು ಹುಟ್ಟುತ್ತೆ, ಸಮಾಧಾನವಾಗತ್ತೆ. ಅಂತಹ ಶಕ್ತಿ ಈ ಷಣ್ಮುಖಿ ಮುದ್ರಕ್ಕಿದೆ. ಈಗ ಷಣ್ಮುಖಿ ಮುದ್ರೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಮಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಏನು ನೋಡಿ, ಇಲ್ಲಿ ಕಿರು ಬೆರಳು ಇದ್ದ ಹಾಗೆ ಎರಡನೇ ಬೆರಳು ಇಲ್ಲ, ಅದು ಉದ್ದ ಇದೆ. ಅದನ್ನು ಜೋಡಿಸ್ಕೊಳ್ಬೇಕು. ಕೆಲವರಿಗೆ ಜೋಡಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹೀಗೆ ನೋಡಿ, ಈ ರೀತಿ ಮಾಡಿದ್ದೀನಿ ಅಲ್ವಾ, ಅದನ್ನು ಹೀಗೆ ಜೋಡಿಸ್ತಾರೆ, ಅದು ತಪ್ಪಾಗತ್ತೆ. ತುದಿಯಿಂದ ತುದಿಗೆ ಜೋಡಿಸ್ಕೊಳ್ಬೇಕು ಈ ರೀತಿಯಾಗಿ. ಅದು ಕಷ್ಟ ಆಗುತ್ತೆ ಕೆಲವರಲ್ಲಿ. ಅದಕ್ಕೇನು ಮಾಡ್ಬೇಕು, ನೀವು 4 ಬೆರಳನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ, ಹೆಬ್ಬೆರಳು ಬೇರೆ ಇಟ್ಕೊಳ್ಳಿ, ಕಣ್ಣು ಮುಚ್ಚಿ, ಮುಚ್ಚಿದ ಕಣ್ಣಿನ ಮೇಲೆ 4 ಬೆರಳನ್ನು ಹೀಗೆ ಇಟ್ಬಿಡಿ. ಹೆಬ್ಬೆರಳು ಕಿವಿಯ ರಂಧ್ರಕ್ಕೆ ಕೊಡಿ, ಭುಜಗಳನ್ನು ಮೇಲ್ಮುಖವಾಗಿ ಎಳ್ಕೊಳ್ಳಿ, ನೆಲಕ್ಕೆ ಸಮಾನಾಂತರವಾಗಿ. ಈಗ ನಿಧಾನವಾಗಿ ಉಸಿರು ತಗೊಳ್ಳಿ. ಮತ್ತೊಮ್ಮೆ ನಿಧಾನ ಉಸಿರು ತಗೊಳ್ಳಿ. ಹೀಗೆ 5 ಬಾರಿ, 9 ಬಾರಿ, 12 ಬಾರಿ, 24 ಬಾರಿ, 48 ಬಾರಿ ದಿನಕ್ಕೆ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋದೆಂತಲ್ಲ, ನಿಮ್ಮ ತಲೆನೋವಿನ ಭಾರ ಕಡಿಮೆ ಆಗತ್ತೆ, ಮಾನಸಿಕ ಶಾಂತಿ ಜಾಸ್ತಿ ಆಗತ್ತೆ, ಪಿತ್ತ ವಿಕಾರತೆಗಳು ಕಡಿಮೆ ಆಗತ್ತೆ. ಹೀಗೆ ಈ ಉಜ್ಜಾಯಿ ಈ ಒಂದು ಷಣ್ಮುಖಿ ಮುದ್ರವನ್ನು ಅಭ್ಯಾಸ ಮಾಡಬೇಕು. ಇದಾದ ಮೇಲೆ ಕೊನೆಯದಾಗಿ ಉಜ್ಜಾಯಿ ಪ್ರಾಣಾಯಾಮವನ್ನು ನೋಡೋಣ. ಈಗ ನೋಡಿ, ಅವರು ಕಣ್ಣು ಬಿಡಲಿಕ್ಕೆ ಹೋದರೆ ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅಷ್ಟೊಂದು ಆನಂದದ ಸ್ಥಿತಿಯನ್ನು ಅಲ್ಲಿ ಉಂಟು ಮಾಡಿಕೊಂಡಿರುತ್ತೆ. ಅಂದರೆ ಆ ಷಣ್ಮುಖ ಮುದ್ರೆಗೆ ಇರುವಂಥ ಒಂದು ಶಕ್ತಿ ಅದು. ಅಂತಹ ಸಮಾಧಾನವನ್ನು, ಆನಂದವನ್ನು ಕೊಡುವಂಥ ಸ್ಥಿತಿ. ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಇವೆಲ್ಲವನ್ನು ನಾವು ಸ್ವತಃ ಮಾಡಿದಾಗ ಅದರ ಪ್ರಯೋಜನ ನಮಗೆ ಗೊತ್ತಾಗ್ತದೆ. ಬುಲ್ಸ್ಟರನ್ನು ನೇರವಾಗಿ ಇಟ್ಕೊಳ್ಳಿ. ಗೋಡೆಗೆ ತಾಗಿಸ್ಕೊಳ್ಳಿ ಮತ್ತು ದಿಂಬಿನ ಮೂಲಕ್ಕೆ ನಿಮ್ಮ ಪೃಷ್ಠವನ್ನು ಕೊಟ್ಟು, ಸೊಂಟದ ಮೂಲವನ್ನು ಕೊಟ್ಟು ಹಾಗೆ ಹಿಂಬದಿಗೆ ಹೋಗಿ ಮಲ್ಕೊಳ್ಳಿ. ಕಾಲುಗಳನ್ನು ನೇರ ಇಟ್ಕೊಳ್ಳಿ. ತಲೆ ಹಿಂಬದಿಗೆ ಒಂದು ಬ್ರಿಕ್ಕನ್ನು ಇಟ್ಕೊಳ್ಳಿ. ಇಟ್ಟಿಗೆ ಅಂದರೆ ಮರದಿಂದ ಮಾಡಿದ ಇಟ್ಟಿಗೆ ರೂಪದ ಒಂದು ವಸ್ತು, ಅದನ್ನು ಇಟ್ಕೊಳ್ಳಿ. ಹಾಗೆ ಮೊಣಕೈಗಳನ್ನು ನೆಲದಲ್ಲಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಅಂಗೈಗಳು ಮೇಲ್ಮುಖವಾಗಿರಲಿ, ಕಾಲು ಸ್ವಲ್ಪ ದೂರವಾಗಿರಲಿ, ಒಂದಕ್ಕೊಂದು ಹತ್ತಿರವಾಗಿರದೆ ಸ್ವಲ್ಪ ಆರಾಮ ಸ್ಥಿತಿಯಲ್ಲಿರಲಿ. ಈ ಸ್ಥಿತಿಯಲ್ಲಿ ನೀವು ಮಲಗಿದಾಗ ನೋಡಿ, ಹೊಟ್ಟೆಯ ಭಾಗ ಗಮನಿಸಿ, ಎದೆಯ ಭಾಗ ಗಮನಿಸಿ, ಎಷ್ಟು ವಿಸ್ತಾರಗೊಂಡಿದೆ, ಆರಾಮಾಗಿದೆ. ಆ ಒಂದು ವಿಸ್ತಾರತೆಯಿಂದ ವಿಕಾಸ ನಮ್ಮ ಶ್ವಾಸಕೋಶಕ್ಕಾಗತ್ತೆ, ಶರೀರದ ಭಾಗಕ್ಕಾಗತ್ತೆ, ಉಸಿರಾಟ ಚೆನ್ನಾಗಿ ನಡೆಯುತ್ತೆ. ಯಾವಾಗ ಚೆನ್ನಾಗಿ ಉಸಿರಾಟ ನಡೆಯುತ್ತೋ ನಮಗೆ ಆಗ ಈ ಒತ್ತಡಗಳೆಲ್ಲ ಕಡಿಮೆ ಆಗತ್ತೆ. ಇನ್ನು ಮುಂದಿನ ಕೊನೆಯ ಒಂದು ಉಸಿರಾಟದ ಅಭ್ಯಾಸವನ್ನು ನೋಡೋಣ. ಉಜ್ಜಾಯಿ ಪ್ರಾಣಾಯಾಮ. ನೋಡಿ, ಈ ರೀತಿ ಮಲಗಿದಾಗ ನಮ್ಮ ಗಂಟಲಿನ ಭಾಗವನ್ನು ಗಮನಿಸ್ತಾ, ಗಂಟಲಿನ ಭಾಗದಲ್ಲಿ
ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಸಂಪೂರ್ಣ ನಮ್ಮ ಮನಸ್ಥಿತಿಯನ್ನು ಈ ಗಂಟಲಿನ ಭಾಗ ಕೊಡಬೇಕು. ಮತ್ತು ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವಾಗ ಈ ಗಂಟಲಿನಲ್ಲಿ ಒಂದು ಸೌಂಡನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಸಮುದ್ರದ ಅಲೆಗಳ ಸೌಂಡನ್ನು ಪ್ರೊಡ್ಯೂಸ್ ಮಾಡಬೇಕು. ಪ್ರಾರಂಭದಲ್ಲಿ ಅದು ಗೊತ್ತಾಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನುರಿತ ಮತ್ತು ತಜ್ಞ ಯೋಗ ಶಿಕ್ಷಕರನ್ನು ಭೇಟಿಯಾಗಿ ಈ ಉಜ್ಜಾಯಿ ಪ್ರಾಣಾಯಾಮವನ್ನು ನೀವು ಕಲಿತ್ರೆ ಸರಿಯಾದ ಕ್ರಮ ನಿಮಗೇನು ಅಂತ ಗೊತ್ತಾಗ್ತದೆ. ಯಾಕಂದರೆ ಇವೆಲ್ಲವೂ ಸ್ವಲ್ಪ ಅಂತರಂಗದ ಸಾಧನೆಗಳು. ಚಿಕಿತ್ಸೆಗೆ ಬಳಸ್ಕೊಳ್ಳೋದು ಯಾಕೆಂದರೆ ನಮ್ಮ ಈ ಒತ್ತಡದ ಬದುಕಿನಿಂದ ಹೊರಗೆ ಬರಬೇಕು ಮತ್ತು ತಲೆನೋವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಪರಿಕರಗಳನ್ನು ಜೋಡಿಸಿ ನಾವು ಮಾಡುವಂಥದ್ದು. ಈಗ ಉಜ್ಜಾಯಿ ಪ್ರಾಣಾಯಾಮ ಹೇಗೆ ನೋಡೋಣ. ಮೂಗಿನಿಂದ ಗಾಳಿ ತಗೊಳ್ಳಿ, ಗಂಟಲಿನಲ್ಲಿ ಗಾಳಿ ತುಂಬಿ, ಗಂಟಲಿನಲ್ಲಿ ತುಂಬ್ತಾ ಸಂಪೂರ್ಣ ಗಾಳಿಯನ್ನು ಗಂಟಲಿನಲ್ಲಿ ತುಂಬಿಕೊಳ್ಳಿ. ತುಂಬಿದ ಆದಮೇಲೆ ಅಲ್ಲಿರುವ ಗಾಳಿಯನ್ನು ಮೂಗಿನ ಮೂಲಕ ಹೊರಗೆ ಹಾಕ್ತಾ ಅಲ್ಲೊಂದು ಸೌಂಡನ್ನು ಪ್ರೊಡ್ಯೂಸ್ ಮಾಡಿ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಆ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ. ಇನ್ನೊಮ್ಮೆ ದೀರ್ಘ ಉಸಿರು ತಗೊಳ್ಳೋಣ. ಇನ್ನೊಮ್ಮೆ ನಿಧಾನ ಉಸಿರು ತಗೊಳ್ಳೋಣ. ಉಸಿರು ಬಿಡೋಣ. ಹೀಗೆ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಅಭ್ಯಾಸವನ್ನು ಮಾಡುವಂಥದ್ದು. ಈ ಎಲ್ಲವೂ ನಮ್ಮ ಅರೆ ತಲೆನೋವನ್ನು ನಿವಾರಣೆ ಮಾಡುವಂತಹ ಸೂಕ್ತವಾದಂತಹ ಯೋಗ ಚಿಕಿತ್ಸೆಯಲ್ಲಿ ಬಳಸುವ ಅಭ್ಯಾಸಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ಅಭ್ಯಾಸಗಳು ಅರೆ ತಲೆನೋವು ಮೈಗ್ರೇನ್ನ ಕಂಟ್ರೋಲ್ ಮಾಡುವಂತಹ ಮತ್ತು ಅದನ್ನು ಉಪಶಮನ ಮಾಡುವಂಥ ವಿಶೇಷವಾದ ಅಭ್ಯಾಸಗಳು. ಈ ಎಲ್ಲ ಅಭ್ಯಾಸಗಳನ್ನು ನೀವು ನುರಿತ ತಜ್ಞ ಯೋಗ ಶಿಕ್ಷಕರನ್ನು ಭೇಟಿಯಾಗಿ ಅವರ ಮೂಲಕ ಈ ಅಭ್ಯಾಸಗಳನ್ನು ಕಲಿತ್ರೆ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗ್ತದೆ. ಇದನ್ನು ನೀವು ಮಾಡ್ತೀರಿ ಎನ್ನುವ ಭರವಸೆಯೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಹೊಸ ವಿಚಾರಗಳೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ನಮಸ್ಕಾರ, ಶುಭವಾಗಲಿ.